ನಮಸ್ಕಾರ ರೀ ದೊಡ್ಡ ಮಂದಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಾಗ ಉಳ್ಳಾಗಡ್ಡಿ ಬಜ್ಜಿ ಮಾಡತ್ತೀವಿ ರೀ. ತಂಡಿ ಒಂದೈತ್ಲ, ತಂಡ್ಯಾಗ ಬಜ್ಜಿ ತಿನ್ನೋದು ಮಸ್ತ್ ಮಜಾ ಬರ್ತೈತೆ ರೀ. ಈಗ ಕಡ್ಲಿ ಹಿಟ್ಟ ಚಣಸಾತೀನಿ ರೀ. ಬರ್ರಿ ಈಗ ಉಳ್ಳಾಗಡ್ಡಿ ಹಾಕೋತೀನಿ ರೀ. ನೋಡ್ರಿ ಈಗ ಹಸಿ ಮೆಣಸಿನ್ಕಾಯಿ ಕುಟ್ಕೊಂಡಿನಿ. ಈಗ ಒಂದು ಸ್ವಲ್ಪ ಪುದೀನ ತಪ್ಪಳ, ಕೊತ್ತಂಬರಿ ತಪ್ಪಳ ಹಾಕೋತೀನಿ ರೀ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ರೀ. ಈಗ ಒಂದು ಸ್ಪೂನ್ ಉಪ್ಪು ಹಾಕೀನಿ ರೀ. ಈಗ ಒಂದಿಷ್ಟು ಅಜ್ವಾನ್ ಹಾಕೊಂಡೀನಿ ರೀ. ಈಗ ಒಂದು ಚಿಟಿಕೆ ಸೋಡಾ ಹಾಕ್ತೀನಿ ರೀ. ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ನೀರು ಹಾಕಿ ಚಂದಗೆ ಮಿಕ್ಸ್ ಮಾಡ್ತೀನಿ ರೀ. ಈಗ ಹಿಂಗಿಟ್ಟು ಕಲಿಸ್ಕೊಳತ್ತೀನಿ ರೀ. ನೋಡ್ರಿ ಈಗ ಒಂದು ಸ್ವಲ್ಪ ಕೆಂಪ್ಕಾರನೂ ಹಾಕೊಂಡಿನಿ. ಕೆಂಪ್ಕಾರ ಹಾಕೊಂಡು ಮಿಕ್ಸ್ ಮಾಡಿರಿ. ಈಗ ಹಿಟ್ಟ ರೆಡಿ ಆಗೈತ್ರಿ. ಈಗ ಒಂದು 10 ನಿಮಿಷ ಇಡೋಮ್ರಿ. ಈಗ ಲೋ ಫ್ಲೇಮ್ ಒಳಗೆ ಎಣ್ಣೆ ಹಾಕೋರಿ ಸ್ವಲ್ಪ. ನೋಡ್ರಿ ಈಗ ಎಣ್ಣೆ ಕಾಯ್ದೈತಿ. ಎಣ್ಣೆಗೆ ಈಗ ಬಜ್ಜಿ ಬಿಡಾತೀನಿ ರೀ. ಅದು ಆಗಲ್ಲಿ ಕಲಸಿಟ್ಟಿದ್ದು ಹಿಟ್ಟು ಐತ್ಲ, ನೋಡ್ರಿ ಈಗ ಬಿಡಾತೀನಿ. ಈಗ ಜಾರ್ಲಿ ತಿರ್ಗ್ಸಾತೀನಿ ರೀ. ಹಾಗೆ ಸೋಡಾ ಜಾಸ್ತಿ ಹಾಕಿದ್ರೆ ಎಣ್ಣೆ ಹಿಡ್ಕೋತೈತಿ, ಅದಕ್ಕೆ ಮೀಡಿಯಮ್ ಹಾಕ್ರಿ. ಸ್ವಲ್ಪ ಹಾಕ್ರಿ ಚಿಟೆ. ಬಜ್ಜಿ ಮೀಡಿಯಮಾಗಿ ರೆಡಿ ಆಗೈತಿ. ಇನ್ನೊಂದು ಸ್ವಲ್ಪ ಪ್ಯಾಕ್ ಇಡ್ರಿ. ಸುಮ್ಮಿಟ್ರೆ ಹೊತ್ತವ್ರಿ, ಅದಕ್ಕೆ ತಿರುಗಾಡ್ಕೋತಿರ್ಬೇಕು. ನೋಡ್ರಿ ಈಗ ಬಜ್ಜಿ ರೆಡಿ ಆಗೈತಿ. ಈಗ ತೆಗ್ಯಾತೀನಿ ರೀ ಒಂದು ಬೌಲ್ ಒಳಗೆ. ನೋಡ್ರಿ ಈಗ ಫೈನಲಿ ನಮ್ಮ ಉತ್ತರ ಕರ್ನಾಟಕ ಸೈಡ ಬಜ್ಜಿ ರೆಡಿ ಆಗೈತ್ರಿ. ಇದ್ರ ಜೊತೆ ಕರ್ದಿದ್ದ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ತಿಂದ್ರೆ ಟೇಸ್ಟೇ ಬೇರೆ ಬರ್ತೈತ್ರಿ.